ಆಗುದಿಲ್ಲ ಅಂತ ಆಡುವುದುಂಟು. ಅದು ಆಲಂಕಾರಿಕ ಪ್ರಯೋಗಕ್ಕಾದಿ, ವಾಸ್ತವವಾದ ಅಲ್ಲ ಅಂತ ಎಚ್ಚರ ಇರಬೇಕು. ಈಗ ನೀನು ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅಂತ. ಖಂಡಿತ. ಈ ಪ್ರಾಣ ನಿಮ್ಮದು. ಅದು ಕೇಳುವುದಕ್ಕಿಲ್ಲ ಎಂಬ ಭರವಸೆ ಇಲ್ಲ, ಕೊಡ್ತೇನೆ ಅಂತ ಹೇಳಿ. ಹಾಗಲ್ಲ, ನಿಮ್ಮದು ಅಲ್ಲ. ಈ ಪ್ರಾಣ ಆದ್ರೂ ಕೊಡ್ತೀನಿ, ಆದ್ರೆ ನೀನು ಉತ್ಕಟವಾಗಿ ಹಂಬಲಿಸಿದ್ದು ಬಿಲ್ಲವಿತ್ತು. ಹೌದು, ಬಿಲ್ಲವಿತ್ತು. ಕೊಡೋದನ್ನು ಧರಿಸೋದು ಹಿಡಿತ ಬಿಗಿ ಉಂಟೇನು? ಬಿಡು ಬಿಡು. ಗಟ್ಟು ಗಟ್ಟಿದೆ, ಅಭ್ಯಾಸ ಮಾಡಿ ಮಾಡಿ ಒಳ್ಳೆದುಂಟು. ನಿಮ್ಮ ಆಶೀರ್ವಾದದಿಂದ ಗಟ್ಟಿಯಾಗಿದೆ ಇದು. ಇಡಿಯಾಗಿ ನಿನ್ನನ್ನು ಸ್ವೀಕರಿಸಬೇಕು ಅಂತ ಹೇಳುವಾಗ ಶಾಸ್ತ್ರ ಅಡ್ಡ ಬಂತು, ರೂಢಿ ಅಡ್ಡ ಬಂತು. ಬರೀದೆ ಬೆರಳು ಕೇಳಿದ್ರೆ ಪಡೀಬಹುದು. ಕೊಡ್ತೀಯಾ ಗುರುಗಳೇ? ಬೆರಳು ಒಂದು ಯಾಕೆ ಗುರುಗಳೇ? ನುಡಿದ ಬಲಗೈಯ ನನ್ನ ಹೆಬ್ಬೆರಳನ್ನ, ಒಂದು ಬೆರಳು ಏನು ಗುರುಗಳೇ? ಕೇಳಿದ್ರೆ ಸರ್ವವನ್ನು ಸಮರ್ಪಣೆ ಮಾಡುವುದಕ್ಕೆ ನಾನು ಸಿದ್ಧನಾದವನು. ನನಗೊಂದು ನೆನಪಿಗೆ ಬಂತು. ಹಿಂದೆ ಕೆಲವರು ಸತ್ಯ ಧರ್ಮಕ್ಕಾಗಿ ತ್ಯಾಗ ಮಾಡಿದವರಿದ್ದಾರಂತೆ. ದೇವಲೋಕವನ್ನು ಉಳಿಸುವುದಕ್ಕಾಗಿ, ವೃತ್ರಾಸುರನನ್ನು ಕೊಲ್ಲುವುದಕ್ಕಾಗಿ ಇಂದ್ರನಿಗೆ ದದೀಚಿ ಮಹರ್ಷಿಯು ತನ್ನ ಬೆನ್ನೆಲುಬನ್ನು ವಜ್ರಾಯುಧಕ್ಕಾಗಿ ಕೊಟ್ಟರಂತೆ. ಅದೇ ರೀತಿ ತಾರಕಾಸುರನ ಉಪಟಳವನ್ನು ದೂರ ಮಾಡುವುದಕ್ಕಾಗಿ ಮನ್ಮಥ ದೇವತೆಗಳಿಗೋಸ್ಕರ ತನ್ನ ಅಂಗವನ್ನೇ ದಾರೆ ಎರೆದರಂತೆ. ದೇವೇಂದ್ರ ಬರಲಿಲ್ಲ. ಇವತ್ತಿನ ದಿವಸ ನಾನು ಮಾಡುವ ಬಲಗೈಯ ಹೆಬ್ಬೆರಳಿನ ದಾನ ಎನ್ನುವುದು ದೇವೇಂದ್ರನ ಮಗನಿಗೆ ಅನುಕೂಲವಾದರೂ ತೊಂದರೆ ಇಲ್ಲ. ಆದರಾಗಲಿ, ನೀವು ಕೇಳಿದ ಗುರುದಕ್ಷಿಣೆಯಾಗಿ ಕೇಳುತ್ತಿರುವ ನನ್ನ ಬಲಗೈ ಹೆಬ್ಬೆರಳನ್ನ ನಿಮಗೆ
ಯಾರು ಕಲಿಸಿದ್ದಾರೋ ಅವರಿಗೆ ದಕ್ಷಿಣೆ ಸೇರಬೇಕಾ? ಹ್ಮ್. ಗುರು ಅಂತ ನೀನೊಪ್ಪಿದ್ದು ಹ. ನೀ ಮಾಡಿದ್ದನ್ನು ಮೌನವಾಗಿ ಅನುಮೋದಿಸಿದ ಮೂರ್ತಿಯನ್ನು, ಹೌದು. ರಕ್ತ ಪುಷ್ಪಗಳಿಂದ ಅರ್ಚಿಸಿದ್ದು ಆ ಮೂರ್ತಿಯನ್ನು, ಹೌದು ಗುರುವೆ, ಮಾಂಸಾಶರದಿಂದ ನೈವೇದ್ಯ ಮಾಡಿದ್ದು ಆ ಮೂರ್ತಿ, ಖಂಡಿತ. ನಿನಗೆ ಪ್ರಚೋದನೆ ಕೊಟ್ಟದ್ದು ಅದೇ ಮೂರ್ತಿ, ದೇವ್ ಈಗ ಅರ್ಪಣೆಯು ಅದೇ ಮೂರ್ತಿ. ಮಾಡಿದ್ದೇನೆ. ಮಾಂಸ ತಿನ್ನದ ನನಗೆ ಯಾಕೋ ನಿನ್ನ ಹೆಬ್ಬೆರಳು ಯಾವುದಕ್ಕೂ ಅಲ್ಲ. ಆ ಹೇಳಿ. ಕೈಗಿಂತ ಹೆಚ್ಚು ಮನಸ್ಸು ನೋಯ್ತಾ ಉಂಟು. ಹೌದು ಗುರುಗಳೇ, ಕಲಿತ ವಿದ್ಯೆ ಪ್ರಯೋಗ ಮಾಡಬೇಕೆನ್ನುವ ಆಸೆ ಅತಿಯಾಗ್ತಾ ಉಂಟು. ಪ್ರಯೋಗಿಸುವುದಕ್ಕಾದೀತ ಗುರುಗಳೇ ಇನ್ನು ನಮ್ಮಿಂದ. ಓ, ಒಂದು ನೆನಪಿಟ್ಟು, ಹೇಳಿ ಗುರು. ಯಾವ ವಿದ್ಯೆಯನ್ನು ಯಾರೂ ಕಲಿಯಬಹುದು, ಹ್ಮ್. ಪ್ರಯೋಗಿಸುವಲ್ಲಿ ವಿನಿಯೋಗದಲ್ಲಿ ಸಂಯಮ ಬೇಕು. ಹ. ನೀ ಕೇಳಿದೆಯಲ್ಲ, ವಿದ್ಯೆಯಲ್ಲಿ ಭೇದ ಉಂಟು. ಹ. ವಿದ್ಯೆ ಕಲಿಯುವಲ್ಲಿಲ್ಲ, ವಿನಿಯೋಗಿಸುವಲ್ಲಿ ಉಂಟು. ಯಾರು ಯಾವುದನ್ನು ಎಷ್ಟು ವಿನಿಯೋಗಿಸಬೇಕು ಅಂತ. ಹೆಬ್ಬೆರಳು ಉಳಿದು ಬಿಡ್ತಿತ್ತು ಮಗು. ಹ್ಮ್. ಚಂದ್ರಾನ್ವಯದ ಮಕ್ಕಳು ಆಟವಾಗಿ ಬೇಟೆಯನ್ನು ಹೊಂದಿ ಕಾಡಿಗೆ ಬಂದ ಕಾಲದಲ್ಲಿ ನೀ ಕಲಿತ ಅಮೋಘ ಶಬ್ದವೇದಿಯನ್ನು ನಾಯಿಯ ಬಾಯಿ ಮುಚ್ಚಿಸುವುದಕ್ಕೆ ನೀ ವಿನಿಯೋಗಿಸದಿದ್ದರೆ ಆ ಹೆಬ್ಬೆರಳು ಉಳಿಯುತ್ತಿತ್ತು. ಎಲ್ಲಿ ವಿನಿಯೋಗಿಸಬೇಕು ಅಂತ ಅರಿಯದೇ ಇದ್ದದ್ದರಿಂದ ಈ ನಿರ್ಬಂಧ ಬರ್ತದೆ. ನೀನು ಶಬ್ದವೇದಿಯಿಂದ ಕ್ಷತ್ರಿಯರನ್ನು ಮೀರುವುದಕ್ಕಿದ್ದವನಲ್ಲ, ಆಯ್ತು. ಮೀರಬೇಕಾದವನು ಅಲ್ಲ. ಆಯ್ತು. ನಿನಗ ಮಾತ್ರ ಅನ್ವಯ ಅಲ್ಲ ಮಗ. ಹ. ನೀ ನೋಯಬೇಡ. ನಾನೊಂದು ಲೋಕ ಸತ್ಯವನ್ನು ಆಡ್ಲೋ, ಹೇಳಿ. ಬೇಟೆ ಆಡುವುದಕ್ಕೆ ಬೇಕಾದಷ್ಟನ್ನು ಕಲಿಯಬೇಕಾದ ನೀನು ಅದಕ್ಕಿಂತ ಹೆಚ್ಚು ವಿನಿಯೋಗಿಸಿದರೆ ಈಗ ಬೆರಳು ಹೋಗ್ತದೆ. ಹೌದು. ನಾನು ಕಲಿತದ್ದು ಯಾಕೆ ಗೊತ್ತಾವ? ಯಾಕೆ? ಕಲಿಸುವುದಕ್ಕೆ. ಹ. ನಾನು ಒಂದು ವೇಳೆ ಕೊಲ್ಲುವ ಹುಚ್ಚು ಹೆಚ್ಚಾಗಿ ಹ್ಮ್. ಆಯುಧ ಹಿಡಿದು ರಣಕಣಕ್ಕೆ ಇಳಿದೆ ಅಂತ ಆದರೆ ಹ. ನಿನ್ನ ಬೆರಳು ಮಾತ್ರ ಹೋದದ್ದಲ್ಲ, ಹ್ಮ್. ಗುರುವಾದರೂ ನನ್ನ ಕೊರಳು ಹೋಗ್ತದೆ. ಯಾರು ಯಾವುದಕ್ಕೆ ಕಲ್ತಿದ್ದಾರೋ ಅದಕ್ಕೆ ಮಾತ್ರ ವಿನಿಯೋಗಿಸಬೇಕು ಹೊರತು ಅತಿಕ್ರಮಣ ಮಾಡಿದರೆ ಗುರುವಿಗಾದರೂ ಶಿಷ್ಯನಿಗಾದರೂ ಒಂದೇ ಗತಿ. ಗುರುಗಳೇ, ಏನೋ ಬಿಲ್ವಿದ್ಯೆಯನ್ನು ಕಲಿಯಬೇಕೆನ್ನುವ ಹಂಬಲ ಅತಿ ಆಯಿತು. ಇವಾಗ ನನ್ನಿಂದ ಕಲಿತರೂ ಮುಂದೆ ಅದನ್ನು ಪ್ರಯೋಗಿಸುವಷ್ಟು ಸಾಮರ್ಥ್ಯ ಇಲ್ಲದಂತಾಯಿತು. ಕಲಿಯುವ ಹಂಬಲ ಯಾವತ್ತೂ ಇರ್ತದೆ. ಮುಂದೊಂದು ಜನ್ಮ ಉಂಟು ಅಂತಾದ್ರೆ ಕಲಿಯುವ ಹಂಬಲ ಇದ್ದ ನನಗೆ ಕಲಿಯುವಂತ ಜನ್ಮವೇ ಸಿಗಲಿ, ಕಲಿಯುವಂತ ಕುಲದಲ್ಲೇ ನಾನು ಹುಟ್ಟುವಂತಾಗಲಿ ಏನೋ ಹಾಗೆ ಬೇಡಿಕೊಳ್ತೇನೆ ಗುರುಗಳೇ. ಒಳ್ಳೆಯದು ಒಳ್ಳೆಯದು. ಪ್ರಾಧಾನ್ಯ ಕುಲಜನ ಕಣ್ಣಿಗಟಕಿ ನಿನ್ನ ತಲೆ ಹಾರಬಾರದು ಅಂತಾದರೆ ನಿಷ್ಠೆಯಿಂದ ಕಲಿತ ನೀ ಬೆರಳು ಕಳೆದುಕೊಂಡಾದ್ರೂ ಬದುಕು ಸಿದ್ಧವಾಗ್ತದೆ. ಇಲ್ಲದಿದ್ರೆ ಕ್ಷತ್ರಿಯರು ನಿನ್ನ ಕೊರಳು ತಿರುಗಿದ್ದು. ಬದುಕಬೇಕು ಅಂತಲೇ ಪಡೆದೆ, ಅರ್ಥ ಆಗುವುದಿದ್ದರೆ ಅರ್ಥ ಆಗಿಲ್ಲ. ಭವಿಷ್ಯದಲ್ಲಿ ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗಿ ಕಲಿಯುವುದಕ್ಕೆ ಯೋಗ್ಯವಾದ ಕುಲದಲ್ಲೇ ಹುಟ್ಟುತ್ತಲ್ವ. ಹೇಳಪ್ಪ, ಹುಟ್ಟಿದ ಮಕ್ಕಳು ಸಾಪಾಸ ಕಲಿಯುವುದಕ್ಕೆ ಮೊದಲು ರಾಗ ಯಾವುದು ಅಂತ ಗುರುತಿಸ್ತಾರೆ. ಹೇಗೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಮಾಡಿದ ಅಭ್ಯಾಸದಿಂದ ಯೋಗ ಭ್ರಷ್ಟರಾಗಿ ಸತ್ತು ಹಿಂದೆ ನಿಲ್ಲಿಸಿದಲ್ಲಿಂದ ಈ ಜನ್ಮದಲ್ಲಿ ತೊಡಗಿದ್ದಾರೆ. ದೇವರು ಮೆಚ್ಚುವ ಹಾಗೆ ಶೇಷ ಆಯುಷ್ಯದಲ್ಲಿ ಬದುಕಿದ್ದಾರೆ. ನೀ ನಿಲ್ಲಿಸಿದಲ್ಲಿಂದ ಮುಂದುವರಿಸುವ ಬದುಕು ನಿನಗೆ ದೇವರು ಅನುಗ್ರಹಿಸಿ. ಧನುರ್ಧಾರಿಗಳಲ್ಲಿ ನಿನ್ನ